ನಮ್ಮ ಆಫೀಸಲ್ಲಿ ಮ್ಯಾನೇಜರ್ ಅಂತ ಇತ್ತು. ಅಷ್ಟು ನನ್ನ 10 ವರ್ಷ ಆಯ್ತು ಕೆಲಸ ಬಿಟ್ಟು. ಮೊನ್ನೆ ನಾನು ಮಂಗಳವಾರ ದಿವಸ ಇಲ್ಲಿಂದ ಹೋಗಿದ್ದೆ ತೀರ್ಥ ತಗೊಂಡು. ಅವರು ಬುಧವಾರ ಹುಷಾರಿಲ್ದಂಗೆ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಪಾರ್ಸ ಫುಲ್ಲು ತಲೆ ಕಾಲು ಏನಿಲ್ಲ, ಐಸಿನಲ್ಲಿ ಇಟ್ಬಿಟ್ಟಿದ್ದಾರೆ, ಮಾತೇ ಆಡ್ತಾ ಇಲ್ಲ ಅಂದ್ರು. ನನಗೆ ಯಾವತ್ತೂ ಹೋಗದೆ ಇರೋಳು, ನಾನು ಬುಧವಾರ ದಿವಸ ಅಲ್ಲಿಗೆ ಹೋಗಿದ್ದೀನಿ ಬ್ಯಾಂಕ್ ಹೋಗ್ಬೇಕು ಅಂತ. ಇಲ್ಲಿಂದ ನಿದ್ದೆ ನೈಟು ಬಂದಿದ್ವಿ, ನೈಟೇ ಹೋದ್ವಲ್ಲ, ಹಂಗೆ ಹೋಗಿದ್ದೀನಿ. ಹೋಗ್ಬಿಟ್ಟು ಮತ್ತೆ ಅವರು ಮ್ಯಾನೇಜರ್ಗೆ ಈ ಥರ ಆಗಿದೆ ಅಂದರು. ಅವ್ರು ಇರ್ಲಿಲ್ಲ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು, ಐಸಿನಲ್ಲಿ ಇಟ್ಟಿದ್ರು. ಆಮೇಲೆ ಮತ್ತೆ ನಾನು ಅವ್ರನ್ನ ನನ್ಗೆ ಹೇಳಿದ್ರಲ್ಲ, ಅವ್ರನ್ನ ಕರ್ಕೊಂಡೋದೆ ನಮ್ಮ ಮನೆಗೆ. ಕರ್ಕೊಂಡೋಗಿ ಇಲ್ಲಿ ನಾನು ನಿಂಬೆಹಣ್ಣು ತೊಗೊಂಡೋಗಿದ್ನಲ್ಲ, ನಿಂಬೆಹಣ್ಣು ತೀರ್ಥ ಮತ್ತೆ ಕುಂಕುಮ ಎಲ್ಲ ಕಳಿಸ್ತೆ ಅಲ್ಲಿಗೆ. ಕಳ್ಸಿದ್ಮೇಲೆ ಮತ್ತೆ ಮೊನ್ನೆ ದಿವಸನೇ 2-3 ದಿವಸಕ್ಕೆ ಅವರು ಡಿಸ್ಚಾರ್ಜ್ ಮಾಡಿ ವಾರ್ಡ್ಗೆ ಶಿಫ್ಟ್ ಮಾಡಿ ಇವಾಗ ಮಾತಾಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ. ನಾನು ಇವತ್ತೇ ಕರ್ಕೊಂಡ್ಬರ್ಬೇಕು ಅಂತ ಕಾರೆಲ್ಲ ರೆಡಿ ಮಾಡಿದ್ವಿ, ನಾವೇ ಕರ್ಕೊಂಡು ಹೋಗ್ತೀವಿ ಅಂತ. ಹಾಸ್ಪಿಟ್ಲಲ್ಲಿ ಇನ್ನೂ ಡಿಸ್ಚಾರ್ಜ್ ಮಾಡಿಲ್ಲ. ಮೊನ್ನೆ ಹೋಗಿ ಅವ್ರ ಹತ್ರ ನಾನು ಮಾತಾಡ್ಕೊಂಡು ಬಂದೆ, ಸರ್ ಹೆಂಗಿದ್ದೀರಾ ಅಂತ. ಚೆನ್ನಾಗಿದ್ದೀನಿ ಅಂದ್ರು. ಆಮೇಲೆ ಅವ್ರ ಮಿಸ್ಸೆಸ್ ಹೇಳಿದ್ರು, ನೀವ್ ಹೇಳಿದ್ಮೇಲೆ ನಾನು ಅರ್ಕೆ ಕಟ್ಕೊಂಡೆ. ಅರ್ಕೆ ಕಟ್ಕೊಂಡ್ಮೇಲೆ ಮತ್ತೆ ನೀವು ತೀರ್ಥ ಕೊಟ್ಟಿದ್ದು ನಮ್ಮ ಮನೇಲಿ ಇಟ್ಟಿದ್ದೀನಿ ಅಂತ ಹೇಳಿದ್ರು. ಆಮೇಲೆ ನೀವೇನೋ ಹೇಳಿದ್ರಿ, ಯಾರಿಗೆ ನೋವಿರುತ್ತೆ ಅಲ್ಲಿ ಬೇವಿನ ಸೊಪ್ಪು, ನಿಂಬೆಹಣ್ಣು, ತೀರ್ಥ ಹಾಕಿ ಮೈಗೆ ಹಚ್ಚಿ ಅಂತ ಹೇಳಿದ್ರಿ. ಅದೇ ರೀತಿ ನಾನು ಅವ್ರಿಗೆ ಹೇಳ್ದೆ, ಅವ್ರ ಮಿಸ್ಸೆಸ್ಗೆ. ನಾನು ಬಂದಿರೋದು 1ನೇ ವಾರ, ಇದು 2ನೇ ವಾರ. ಇವತ್ತು ನಾನು ಬರೋ ಪರಿಸ್ಥಿತಿಲಿ ಇರ್ಲಿಲ್ಲ. ಈಗ ನಮ್ಮ ಅಕ್ಕನ್ಗೆ ಸೇಮ್ ಮೈಯೆಲ್ಲ ಹಂಗೆ ಆಗಿದೆ. ಮೈಸೂರಿಗೆ ಹೋಗ್ಬಿಟ್ಟು ರಾತ್ರಿ ನಾನು ಬೆಂಗಳೂರಿಂದ ಮೈಸೂರಿಗೆ ಹೋಗಿ ಇವ್ರನ್ನ ಕರ್ಕೊಂಡ್ಬಂದೆ, ಅಕ್ಕನ್ನ. ಇವತ್ತು ಕರ್ಕೊಂಡ್ಬಂದಿದ್ದೀನಿ ಇವ್ರನ್ನ. ಈಗ ನಮ್ ಸರ್ ಇವಾಗ ಆರಾಮಾಗಿ ಚೆನ್ನಾಗಿ ಮಾತಾಡ್ತಿದ್ದಾರೆ. ಇವತ್ತವರು ಕರ್ಕೊಂಡ್ ಬರೋಣ ಅಂತ ಕಾರ್ನು ಕೂಡ ರೆಡಿ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಅಲ್ಲಿ ಡಿಸ್ಚಾರ್ಜ್ ಮಾಡಿಲ್ಲ. ಮಾಡಿದ ತಕ್ಷಣನೇ ಯಮ್ಮ ಸ್ಥಳ ಕರ್ಕೊಂಡ್. ನಾನು ಮಂಡಿ ಅಂತ ಹೇಳ್ದೆ, ಹೋದವರ ಬಂದು ಕಾಲು ನಿಂತ್ಕೊಳಕ್ ಆಗಲ್ಲ, ಹೊಟ್ಟೆ ನೋವು ಅಂತ ಹೇಳದ್ನಲ್ಲ. ಹುಷಾರ್ ಮಾಡಿದ್ ನಾನೇ ಅಲ್ವಾ? ಕೊಡಲ್ಲ ಫೀಸಾ? ಫೀಸ್ ಕೊಡ್ತೀನಿ ಒಂದ್ಸರಿ. ಇದು ನೀನ್ ಒಳ್ಳೆ ಮನ್ಸಿಗೆ ನಾನು ಫೀಸ್ ಕೊಟ್ಟೆ ಇಲ್ಲ, ಕಾಲ್ ರೆಡಿ ಮಾಡಿದ್ದ. ಇದು ಪ್ರೀತಿ ಅಕ್ಕ. ಇದು ಹೆಂಗ್ ಗೊತ್ತಾ, ಒಬ್ರಿಗೆ ಸಹಾಯ ಮಾಡೋ ಮನ್ಸಿನ ಕಂಡ್ರೆ ಬಲ್ ಪ್ರೀತಿ ನಂಗೆ. ನಾನು ಸುಮ್ಮನೆ ಕಂಡ್ರ ಬಗ್ಗೆ ಮಾತಾಡಲ್ಲ, ಕಂಡ್ರೆ ಆಗಲ್ಲ ನಂಗೆ. ನಾನು ನನ್ನ ಮಗ ಹೋದ್ವಿ, ತುಂಬಾ ಖುಷಿ ಆಗೋಯ್ತು. ಅವ್ರು ಮಾತೇ ಆಡ್ತಾ ಇರ್ಲಿಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ಅಕ್ಕ ಹೇಳಿದ ಮಾತು ಸತ್ಯ ನೋಡಿ. ಇನ್ನೊಂದ್ಸಲ ಲೆವೆಲ್ ಹಾಕ್ಬಿಡೋದು. ಇನ್ನೊಂದು ಹೇಳ್ತೀನಿ, ತುಂಬಾ ಜನ ಈ ತರ ಸಹಾಯ ಮಾಡ್ತಾರೆ. ಹೇಳಿದ್ರೆ ಇಲ್ಲ, ನಾವು ಯಾವ ಮಾರ್ಪಟ್ಟಿದ್ದೆ. ತುಂಬಾ ಜನ ಸಹಾಯ ಮಾಡ್ತಾರೆ. ತುಂಬಾ ಜನ ಏನೋ ಬೇಡಿಕೆ ಅಂತೀರಿ, ಯೂಟ್ಯೂಬಲ್ಲಿ ಬೇಡಿಕೆ ಬರ್ದಾ ಹೋದ್ರೆ ನಾವು ಜವಾಬ್ದಾರಲ್ಲ. ಸಾಕಷ್ಟು ಜನ ಯೂಟ್ಯೂಬಲ್ಲಿ ನಂಬರ್ ಕೇಳ್ತಾರೆ, ಅಲ್ಲಕ್ಕೆ ನಮಗೆ ವಶ ಹಾಕಿರ್ತಾರೆ, ಬರ್ಬೇಕಾ ಅಂತ. ಅಂದ್ರೆ ತರಕಾರಿ ಬರಲೇಬೇಕು. ಮತ್ತು ಹಂಗೆ ಇಲ್ಲಿ ದಂಡಂ ದರ್ಶನಂ. ಆಮೇಲೆ ಪ್ರೀತಿಯಾದ ಪಾತ್ರರೇ, ದಯವಿಟ್ಟು ನನಗೊಂದು ರಿಕ್ವೆಸ್ಟ್, ಅಕ್ಕಪಕ್ಕ ಮನೆ ಸೇರ್ತಾ ಕೊಡಿ. ಹಾಕಂತಾರೆ ಗಂಡ ಮನೆ ಒಂದು ಮನೆ ಕಟ್ಟಿ ಖುಷಿ ಪಡಿ. ಗ್ರೂಪ್ ವೈಸ್ ಕರೀತಾರೆ ಊಟಕ್ಕೆ. ಯಾವ ಪಿಲ್ಲರ್ ಬೀಳುತ್ತೆ ಎದೆ ಮಾಡ್ಬಿಡಿ. ಪಕ್ಕ ಒಂದು ಕಾರ್ ತಂದು ಖುಷಿ ಪಡಿ. ಒಂದ್ಸಲ ನಿಮ್ಮ ಡ್ರಾಪ್ ಮಾಡೇ ಮಾಡ್ತಾರೆ ಅಲ್ವಾ ಅಕ್ಕ? ನೀನು ಕಂಡ್ರೆ ನಂಗೆ ಭಾಳ ಖುಷಿ ಆಯ್ತು ನನಗೆ. ಭಾಳ ಖುಷಿ. ನಮ್ಗೆ ಏನೇ ಇಲ್ಲ ಅಂದ್ರು, ನಮ್ಗೆ 10 ರೂಪಾಯಿ ನಾನು ಇಲ್ಲ ಅಂತ ಅಂದ್ರು, ನಾನು ಬೇರೆಯವರು ಯಾರೇ ಒಂದು ಕಷ್ಟ ಅಂತ ಬಂದ್ರು ಅದರಲ್ಲಿ 5 ರೂಪಾಯಿ ನಾನು ಕೊಟ್ಟೇ ಕೊಡ್ತೀನಿ. ನನ್ಗೆ ಆಸ್ತಿನೇ ಇಲ್ವಲ್ಲ, ನನ್ ಗಂಡನ ಮನೆ ಕೊಟ್ಟಿಲ್ಲ. ನನ್ಗೆ ಮನ್ಸಂಬ ಆಸ್ತಿ ಕಣವ ಅಕ್ಕ. ನಿಂಗಿರೋದೇ ಆಸ್ತಿ ಇದು, ಒಳ್ಳೆ ಮನ್ಸು. ಅದಕ್ಕೆ ಆಸ್ತಿ ಏನಿಲ್ಲ ಅಲ್ವಾ?